ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತಂಜಲಿ ಯೋಗ ಸೂತ್ರದ ಒಂದು ವಿಷಯ ಆ, ಈಶ್ವರ ಪ್ರಣಿಧಾನ ಅಂತ. ಹೂ ಈಸ್ ಗಾಡ್ ಅಂತ, ದೇವ್ರಂದ್ರೆ ಯಾರು ಅಂತ, ಅದರ ಬಗ್ಗೆ ಗೊತ್ತಾಗ್ತಾ ಇದೆ. ಸೊ ಏನು ಈಶ್ವರ ಪ್ರಣಿಧಾನಾದ್ ವಾ, ಈಶ್ವರ ಪ್ರಣಿಧಾನಾತ್ ವಾ. ಓಕೆ, ಮನಸ್ಸು ಸಮಾಧಿ ಸ್ಥಿತಿಗೆ ದೇವರಿಗೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಾಗ್ಲೂ ಮನಸ್ಸು ಸಮಾಧಿ ಆಗ್ಬಿಡುತ್ತೆ, ಆ ಸ್ಥಿತಿಗೆ ಹೋಗ್ಬಿಡುತ್ತೆ. ಎಷ್ಟೋ ಸರಿ ನೀವು ತಿರುಪತಿಗೆ ಹೋಗಿರ್ತೀರಾ ಅಥವಾ ಇನ್ಯಾವುದೋ ತುಂಬಾ ಶಕ್ತಿಶಾಲಿಯಾದ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಿ, ಒಳ್ಳೆ ದರ್ಶನ ಆಗಿರುತ್ತೆ. ಹಾಗೆಯೇ ನೋಡ್ಕೊಂಬಂದು ಆ ಪ್ರಾಕಾರದಲ್ಲಿ ಅಲ್ಲಿ ಕುತ್ಕೊಂಡ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮನಸ್ಸು ಹಂಗೆ ಶಾಂತವಾಗ್ಬಿಡುತ್ತೆ. ಎಷ್ಟು ಜನಕ್ಕೆ ಅನುಭವ ಇದೆ ನೋಡಿ, ಅರ್ಥ ಆಗ್ತಾ ಇದೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ನೀವಿಲ್ಲ ಅಲ್ಲಿ. ಕಾಶಿಗೆ ಹೋಗಿರ್ತೀರಾ, ಅಲ್ಲಿಗ ಗಂಗೆನ ನೋಡ್ತಾ ನೋಡ್ತಾ ನದಿಯಲ್ಲಿ ಹಿಂಗೆ ಹೋಗ್ತಾ ಇದ್ರೆ ಹಂಗೆ ಕಣ್ಣು, ಅಥವಾ ಇನ್ಯಾವುದೋ ಜಾಗಕ್ಕೊಂದು ಜಾಗ ಶಕ್ತಿಶಾಲಿಯಾದಂಥ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರ, ಹೋಗಿ ಕಣ್ಣು ಮುಚ್ಕೊಂಡು ಕುತ್ಕೊಂಡ ತಕ್ಷಣ ಶಾಂತವಾಗಿಬಿಡುತ್ತೆ ಮನಸ್ಸು. ಪರಮಾತ್ಮನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ ಅವಾಗಲೂ ಈ ಸ್ಥಿತಿಯನ್ನು ಅನುಭವಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಅಂದ್ರೆ ಯಾರು ನಿಲ್ಸಿರುವ ಪ್ರಶ್ನೆ. ಇವತ್ತು ಅದ್ಭುತವಾದ ಇದು ಯಾರು ದೇವರು ಅಂದ್ರೆ ಯಾರು, ಎಲ್ಲಿರ್ತಾನೆ? ಏನು ದೇವರಿಗೆ ಸಮರ್ಪಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ದೇವರು ಅಂದ್ರೆ ಏನು, ಎಲ್ಲಿರ್ತಾರೆ ದೇವರು? ಯಾರು ನೋಡಿಲ್ಲ, ಎಲ್ರಿಗೂ ಒಂದು ಕಲ್ಪನೆಯಲ್ಲಿ ಹೋಗ್ತಾ ಇದೀವಿ ಮುಂದೆ. ಈ ಪ್ರಪಂಚವನ್ನು ನಡೆಸ್ತಾ ಇರೋದು ಯಾರು? ಈ ಬೇಸಿಕ್ ಪ್ರಶ್ನೆಗಳು ನಮಗೆಲ್ಲರಿಗೂ ಇರುತ್ತೆ ಏನೋ. ಈ ಪ್ರಪಂಚವನ್ನು ನಡೆಸ್ತಾ ಇರೋದು ಯಾವುದೋ ಒಂದು ದೈವಿ ಪ್ರೇಮ ನಡೆಸ್ತಾ ಇದೆ ಈ ಪ್ರಪಂಚವನ್ನು. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲ ಅಂದ್ರೆ ಆ ಟೈಮ್ಗೆ ಎಲ್ಲರನ್ನ ನೋಡ್ಕೊಳ್ತಾ ಇದೆ. ನಾವೇನೋ ಕಷ್ಟಪಡ್ತೀವಿ, ಕೆಲಸ ಮಾಡ್ತೀವಿ, ಸಂಬಳ ತಗೊಂಡ್ಬರ್ತೀವಿ, ಜೀವನ ಮಾಡ್ತೀವಿ, ಅದು ಬೇರೆ ವಿಷಯ. ಕಾಡಲ್ಲಿ ಎಷ್ಟು ಪ್ರಾಣಿಗಳಿದೆ, ಎಷ್ಟು ಪಕ್ಷಿಗಳಿದೆ, ಇದಕ್ಕೆಲ್ಲ ಟೈಮ್ ಟು ಟೈಮು ಆಹಾರ ಕೊಟ್ಟವ್ರು ಯಾರು? ಯಾವುದೋ ಒಂದು ಶಕ್ತಿ ಇದನ್ನ ಒಂದು ಪ್ರೀತಿಯಿಂದ ನಡೆಸ್ಕೋತಾ ಇದೆ ಪ್ರಪಂಚವನ್ನೆಲ್ಲ. ಹೇಗೆ ಆ ಸೌರಮಂಡಲದಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದಾನೆ, ಎಲ್ಲ ಗ್ರಹಗಳನ್ನ ತನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ನಡೆಸ್ತಾ ಇದ್ದಾನಲ್ಲ, ಹಾಗೆಯೇ ನಮ್ಮನ್ನೆಲ್ಲ ಈ ಸೃಷ್ಟಿಯನ್ನೇ ಯಾವುದೋ ಒಂದು ಪ್ರೇಮ, ಒಂದು ಶಕ್ತಿ ನಡೆಸ್ತಾ ಇದೆ. ಅದು ಈ ಪ್ರೇಮ ಅಂದ್ರೆ ಏನು? ಯಾವುದು? ಏನು ಇಬ್ಬರು ವ್ಯಕ್ತಿಗಳ ಮಧ್ಯೆ ಇದೆಯಲ್ಲ ಅದ? ಅಲ್ಲ, ಇಲ್ಲಿ ಬೇರೆ ಹೇಳ್ತಾ ಇದ್ದಾರೆ. ಶರೀರ ಬದಲಾಗ್ಬಿಟ್ರು, ಆಲೋಚನೆಗಳು ಬದಲಾದ್ರು, ನಮ್ಮಲ್ಲಿ ಈ ಭಾವನೆಗಳು ಬದಲಾದ್ರು, ಯಾವುದೋ ಒಂದು ಇದು ನಡೆಸ್ತಾ ಇದೆ. ನಮ್ಮ ಕೇಂದ್ರದಲ್ಲಿ ಅದಿದೆ. ನಮ್ಮ ಕೇಂದ್ರದಲ್ಲಿ ಇರುವುದೇ ಅದರ ಆ ಆತ್ಮ ಇದನ್ನಲ್ಲ, ಅವನ ಸ್ವಭಾವವೇ ಪ್ರೇಮ, ಪ್ರೀತಿ. ಅದು ದ ವೆರಿ ಕೋರ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್ ಅಂತ. ತುಂಬಾ ಸೂಕ್ಷ್ಮವಾಗಿರುವುದು, ಮತ್ತೆ ತುಂಬಾ ಒಂಥರ ಡೆಲಿಕೇಟ್ ಅಂತಾರೆ ಇದನ್ನ. ಚೈತನ್ಯ ಅಂತ ಕರೀತಾರೆ ಅದಕ್ಕೆ. ಈ ಪೂರ್ತಿ ಸೃಷ್ಟಿಗೆ ಆ ಚೈತನ್ಯವೇ ಕಾರಣವಾಗಿದೆ. ನಿಜವಾದ ಪರಮಾತ್ಮ ಅಲ್ಲಿದ್ದಾನೆ. ಆಕ್ಚುಲಿ ಒಂದು ಪಕ್ಷಿ ತನ್ನ ಸಣ್ಣ ಸಣ್ಣ ಮರಿಗಳಿಗೆ ಆಹಾರ ಕೊಟ್ಟು ಕಾಪಾಡುತ್ತೆ. ಏನದ್ರ ರಿಲೇಶನ್ಶಿಪ್? ಅದು ಪ್ರೀತಿ, ಪ್ರೇಮ. ತಾಯಿ ಮಕ್ಕಳನ್ನ ತನ್ನ ಮೊಲೆ ಹಾಲು ಉಣಿಸಿ ಕಾಪಾಡ್ತಾಳೆ ಆಕೆ. ಏನದ್ರ ಹಿಂದೆ ಇರುವಂತ ರಹಸ್ಯ? ಪ್ರೇಮ, ಅದು ಪ್ರೀತಿ. ಅದು ಒಂದು ಬಾತುಕೋಳಿ ಎಲ್ಲ ಮೊಟ್ಟೆಗಳನ್ನು ಹಾಕಿ ಅದಕ್ಕೆ ಕಾವು ಕೊಟ್ಟು ಕಾಪಾಡತ್ತಲ್ಲ, ಅದರಿಂದ ಇರುವಂಥದ್ದೇನು? ಅದೊಂದು ಪ್ರೀತಿ. ಅದು ಹಸುಗಳು ತಮ್ಮ ಮರಿಗಳನ್ನು ನೋಡ್ಕೊಳತ್ತೆ, ತಮ್ಮ ಕರುಗಳನ್ನು ನೋಡ್ಕೊಳತ್ತೆ. ಬೆಕ್ಕು ಬಾಯಲ್ಲಿ ಕಚ್ಕೊಂಡು ಹೋಗ್ತಾ ಇರತ್ತೆ ಮರಿಗಳನ್ನೆಲ್ಲ. ಏನ್ ಅದರಿಂದ ಆ ಒಂದು ಪ್ರೇಮ ಇದೆ, ಪ್ರೀತಿ, ದೈವಿ ಪ್ರೇಮ ಇದೆ ಇದರಿಂದ. ಕೋತಿಗಳು ನೋಡಿದೀವಾ? ಸಣ್ಣ ಅದು ತಾಯಿನ ಹಿಂಗೆ ಹೊಟ್ಟೆಗೆ ಹಿಂಗೆ ಹಿಡ್ಕೊಂಡಿರುತ್ತೆ, ಅದು ನೀವು ನೋಡಿದಿರಲ್ಲ. ಸೊ ನಮ್ಮ ಸೃಷ್ಟಿಯಲ್ಲಿ ಒಳಗಡೆನೆ ಇದು ಬಿಲ್ಟ್ ಇನ್, ಒಳಗಡೆನೆ ಹಾಸು ಹೊಕ್ಕಾಗಿದೆ ಈ ಪ್ರೇಮ. ಈ ಈ ಪೂರ್ತಿ ಸೃಷ್ಟಿ ಕೆಲಸ ಮಾಡ್ತಾ ಇರೋದೇ ಈ ದೈವಿ ಪ್ರೇಮದ ಮೇಲೆ. ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ಪತಂಜಲಿ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ. ಎಲ್ಲಿ ನಿಷ್ಠೆ ಇದೆ, ಎಲ್ಲಿ ಭಕ್ತಿ ಇದೆ, ಅದು ಸಮಾಧಿಗೆ ತೆಗೆದುಕೊಂಡು. ಏನ್ ಭಕ್ತಿ ಅಂದ್ರೆ ಏನು? ಪ್ರೇಮದ ಪರಾಕಾಷ್ಠ ಸ್ಥಿತಿಯ ಭಕ್ತಿ ಅಲ್ವಾ? ಪ್ರೇಮದ ಪರಾಕಾಷ್ಠೆ, ಉತ್ತುಂಗ ಸ್ಥಿತಿ ಇದೆ ನೋಡಿ, ಅದೇ ಭಕ್ತಿ ಅಲ್ವಾ? ಆ ಭಕ್ತಿಯಲ್ಲಿ ಮನಸ್ಸು ಶಾಂತ ಸಮಾಧಿಗೆ ಹೊಟ್ಟೋಗುತ್ತೆ, ಆಳವಾದ ಸ್ಥಿತಿಗೆ ಹೋಗುತ್ತೆ. ಹಾಗಾದರೆ ದೇವರು ಅಂದ್ರೆ ಯಾರು? ಅದರ ಗುಣಲಕ್ಷಣಗಳೇನು?
ಅದ್ರ ಬಗ್ಗೆ ಪತಂಜಲಿ ಮಹರ್ಷಿಗಳು ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಯಾ ಯಾ ಕ್ಲೇಶ ಕರ್ಮ ವಿಪಾಕ ಅಸಹ್ಯ ಅಸಹ್ಯ ಅಪ್ ಅಪರಮೃಷ್ಟ ಪುರುಷ ವಿಶೇಷ ಈಶ್ವರ. ಕ್ಲೇಶ ಕರ್ಮ ವಿಪಾಕ ಶಯ್ಯ ಪರಾಮೃಷ್ಟ ಪುರುಷ ವಿಶೇಷ ಈಶ್ವರ. ಏನ್ ಹೇಳ್ತಾರೆ ನೋಡೋಣ. ದೈವತ್ವ ಅಥವಾ ದೇವರು ಅನ್ನೋದು ಒಂದು ವಿಶೇಷವಾದ ಚೈತನ್ಯ. ಅದು ಅದಕ್ಕೆ ಈ ದುಃಖ ಏನೋ ಕರ್ಮಗಳು ಏನೋ ಇದ್ಯಾವುದು ಅಂಟೋದಿಲ್ಲ. ಒಳ್ಳೇದು ಕೆಟ್ಟದ್ದು ಪಾಪ ಪುಣ್ಯ ಇದ್ಯಾವುದು ಅಂಟದೇ ಇರುವಂತಹ ಒಂದು ಶಕ್ತಿ ಇದೆ. ಅದು ಇದೆ, ಹಿಂದ್ಗಡೆ ಇದೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅದು. ಬಟ್ ಎಲ್ಲವನ್ನ ಅದೇ ನೋಡ್ಕೊಳ್ತಾ ಇದೆ. ಏನು ದುಃಖ ಅಂಟೋದಿಲ್ಲ ಅದಕ್ಕೆ. ಒಂದು ದೈವ ಶಕ್ತಿ ಇದೆ, ಅದಕ್ಕೆ ಯಾವುದೇ ರೀತಿಯ ಕ್ಲೇಶ ದುಃಖ ಅಂಟೋದಿಲ್ಲ. ಕರ್ಮ ಒಳ್ಳೇದು ಕೆಟ್ಟದ್ದು ಪಾಪ ಪುಣ್ಯ ಅವೆಲ್ಲ ಅದಕ್ಕೆ ಅಂಟೋದಿಲ್ಲ. ಅದಕ್ಕೆ ಅತೀತವಾಗಿರೋದು ಕರ್ಮ ಮತ್ತು ವಿಪಾಕ. ಅದೊಂದು ಒಂದು ಶಕ್ತಿ ಇದೆ. ಆ ಶಕ್ತಿಗೆ ಈಶ್ವರ ಅಂತ ಕರೀತಾರೆ. ಈ ಈಶ್ವರ ಅನ್ನೋದು ಕೂಡ ಒಂದು ಇರುವಿಕೆಯ ಒಂದು ಶಕ್ತಿ ಒಂದು ಇದೆ, ಕಾಪಾಡ್ತಾ ಇದೆ, ಎಲ್ಲವನ್ನು ಕಾಪಾಡ್ತಾ ಇದೆ. ಅದಿದೆ. ಅದು ಎಲ್ಲ ಒಳಗೆ ಹೊರಗೆ ಎಲ್ಲ ಆಸುವಕ್ಕಾಗಿ. ನಮ್ಮ ಸತ್ಸಂಗಲ್ಲಿ ಒಂದು ಭಜನೆ ಮಾಡ್ತೀವಿ ನೋಡಿ. ಎಳ್ಳು ಮೊನೆಯು ಮುಳ್ಳು ಕೊನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲಾಟವಿನಲ್ಲೂ, ಎಲ್ಲ ಒಳಗೆ ಹೊರಗೆ ಎಲ್ಲ ಕಡೆ ಹಾಸುವಕ್ಕಾಗಿ ಅದು ಅಣು ಅಣುವಿನಲ್ಲೂ ವ್ಯಾಪಕವಾಗಿದೆ. ಆದರೆ ಅದ್ರ ಗುಣಲಕ್ಷಣಗಳೇನು? ಯಾವುದೇ ರೀತಿಯ ಪಾಪ ಪುಣ್ಯ ದುಃಖ ಸಂತೋಷ ಯಾವುದು ಅಂಟೋದಿಲ್ಲ ಅದಕ್ಕೆ ಪುರುಷ ವಿಶೇಷ ಅಂತ ಕರೀತಾರೆ. ಅದಕ್ಕೆ ಈಶ್ವರ ಅಂತ ಕರೀತಾರೆ. ಈಶ್ವರ ಅಂದ್ರೆ ಏನು? ಎಲ್ಲ ಕಡೆ ಇರುವಂತವನು, ಎಲ್ಲ ಕಡೆ. ಈ ಕರ್ಮಗಳ ಬಗ್ಗೆ ಹೇಳ್ತಾರೆ. 4 ವಿಧವಾದ ಕರ್ಮ. ಒಳ್ಳೇದು ಮಾಡಿದ್ರೆ ಒಳ್ಳೆ ಕರ್ಮ. ಯಾರಿಗನ್ನ ನಾವು ಒಳ್ಳೇದು ಮಾಡಿದ್ವಿ ಅನ್ಕೊಳ್ಳಿ, ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಇನ್ನೊಬ್ರಿಗೋಸ್ಕರ, ಅವಾಗ ಏನಾಗುತ್ತೆ? ಅದರಿಂದ ಪುಣ್ಯ ಉಂಟಾಗತ್ತೆ. ಅವ್ರು ನಮಗೆ ಆಶೀರ್ವಾದ ಮಾಡ್ತಾರೆ. ಇದಕ್ಕೆ ಒಳ್ಳೆ ಕರ್ಮ. ಕೆಟ್ಟ ಕರ್ಮ ಇನ್ನೊಬ್ಬರನ್ನ ಗೋಳೈಕೊಂಡ್ರೆ ಅದು ಕೆಟ್ಟ ಕರ್ಮ. ಅರ್ಥ ಆಗ್ತದೆ? ಪುಣ್ಯಾಯ ಪರೋಪಕಾರಾಯ ಪಾಪಾಯ ಪರಪೀಡಲ್ಮ. ಪರೋಪಕಾರ ಮಾಡಿದ್ರೆ ಪುಣ್ಯ ಉಂಟಾಗತ್ತೆ, ಇನ್ನೊಬ್ಬರನ್ನ ಗೋಳೈಕೊಂಡ್ರೆ ಅದು ಪಾಪವಾಗಿ ಕರ್ಮ, ಅದು ಇನ್ನು ಕೆಟ್ಟ ಕರ್ಮ. ಇನ್ನೊಂದು 2 ಕಾಂಬಿನೇಷನ್ ಬರುತ್ತೆ. ಸೊ ಕೆಲವು ನೀವು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಕೆಲವರು ಬರುತ್ತೆ, ಅವ್ರು ಮಾಡಿದಾಗ ಒಂದು 80 ಜನಕ್ಕೆ ಒಳ್ಳೇದಾಗುತ್ತೆ, ಒಂದು 20 ಜನಕ್ಕೆ ಕೆಟ್ಟದಾಗತ್ತೆ. ಅಲ್ಲಿ ಪುಣ್ಯನೂ ಇದೆ ಪಾಪನೂ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ಥರ ಅಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹೇಳ್ದೆ ನಾನು, ನಾಟ್ ಅದರಲ್ಲಿ. ಓಕೆ. ನಾಲ್ಕನೇ ಕರ್ಮ ಅಂದ್ರೆ ಏನು? ಏನಾದ್ರೂ ಕೆಲಸ, ಆಕ್ಷನ್ ಈಸ್ ಕಾಲ್ಡ್ ಕರ್ಮ. ಇವಾಗ ನಾವು ಬೆಳಗ್ಗೆ ಅದು ಹಲ್ಲುಜ್ಕೊಳ್ತೀವಿ, ಮುಖ ತೊಳ್ಕೊಳ್ತೀವಿ, ಸ್ನಾನ ಮಾಡ್ತೀವಿ. ಇದರಲ್ಲಿ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಏನಿಲ್ಲ ಅದರಲ್ಲಿ. ಅದೊಂದು ರೀತಿಯ ಕರ್ಮ. ಅರ್ಥ ಆಗ್ತದೆ? ಮನೆಯಲ್ಲೆಲ್ಲ ಕಸ ಗುಡಿಸ್ತೀವಿ, ಏನೋ ಇದು ಮಾಡ್ತೀವಿ. ಅಥವಾ ನೀವು ಎಲ್ಲೋ ಯೋಗ ಹಾಲ್ಗೆ ಹೋಗಿ ಅಲ್ಲೆಲ್ಲ ಕಸ ಗುಡಿಸಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಅದು ಪುಣ್ಯವಾಗಿ ಪರಿಣಮಿಸುತ್ತೆ. ಯಾರಿಗೋ ಸಹಾಯ ಮಾಡಿದಾಗ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇನ್ನೊಬ್ರಿಗೋಸ್ಕರ ಮಾಡಿದಾಗ ಅದೇನಾಗತ್ತೆ ಅಂದ್ರೆ ಅದು ನಮಗೆ ಪುಣ್ಯವಾಗಿ ಪರಿಣಮಿಸುತ್ತೆ. ಇನ್ನೊಬ್ರಿಗೆ ತೊಂದರೆ ಕೊಟ್ಟಾಗ ಅದು ಪಾಪವಾಗಿ ಪರಿಣಮಿಸುತ್ತೆ. ಡೈಲಿ ಮಾಡುವಂಥದ್ದು ಏನು ಕಾಲಕೃತ್ಯಗಳಿದೆ ನೋಡಿ, ಅದು ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಈ 4 ವಿಧವಾದ ಕರ್ಮಗಳು ಆ ಪರಮಾತ್ಮನಿಗೆ ಅಂಟೋದಿಲ್ಲ. ಅವನು ಪುಣ್ಯನೂ ಅಂಟಲ್ಲ, ಪಾಪನೂ ಅಂಟೋದಿಲ್ಲ. ಶುದ್ಧವಾದ ಚೈತನ್ಯ ಅದು ಒಳಗಡೆ ಇರುವಂತ. ಅದೆಲ್ಲಿದೆ? ನಮ್ಮ ಒಳಗಡೆ ಚೈತನ್ಯ ನಮ್ಮ ಕೇಂದ್ರದಲ್ಲಿದೆ. ಇದು ಎಲ್ಲ ಯಾವ ಕರ್ಮಗಳು ಇದಕ್ಕೆ ಅಂಟೋದಿಲ್ಲ. ನಾವು ಏನೇ ಮಾಡಿದ್ರು ಇದಕ್ಕೆ ಅಂಟೋದಿಲ್ಲ. ವಿಪಾಕ ಅಂದ್ರೆ ಏನು? ನಾವು ಏನೇ ಕೆಲಸ ಮಾಡಿದ್ರು ಅದರಿಂದ ಬರುವಂತ ಫಲ, ಒಳ್ಳೆ ಫಲ ಇರ್ಬೋದು, ಕೆಟ್ಟ ಫಲ ಇರ್ಬೋದು, ಅದು ಕೂಡ ಅದಕ್ಕೆ ಅಂಟೋದಿಲ್ಲ. ಎಲ್ಲಿದೆ ಅದು ಚೈತನ್ಯ? ಅಂದ್ರೆ ನೋಡಿ, 7 ಸುತ್ತಿನ ಕೋಟೆ ಅಂತೀವಲ್ಲ ನೀವು. ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲಿ ನಾವು 7 ಸ್ತರಗಳಲ್ಲಿ ಇದೀವಿ ಅಂತ ಹೇಳ್ತಾರೆ. ಒಂದು ಶರೀರ, ಮೊದಲನೇ ಸುತ್ತಿನ ಕೋಟೆ. ಎರಡನೇದು ಉಸಿರಾಟ, 2ನೇ ಸುತ್ತು. 3ನೇದು ಮನಸ್ಸು. 4ನೇದು ಬುದ್ಧಿ. 5ನೇದು ಜ್ಞಾಪಕ. 6ನೇದು ಅಹಂಕಾರ. ಮಧ್ಯದಲ್ಲಿ ಕೇಂದ್ರದಲ್ಲಿ ಚೈತನ್ಯ ಕೂತಿದೆ.
ನಡೆಸ್ತಾ ಇದೆ ನಮ್ಮನ್ನು. ಆ ಚೈತನ್ಯಕ್ಕೆ ಏನು ಅಂಟುವುದಿಲ್ಲ. ಅದು ಶುದ್ಧವಾದ ಒಂದು ಚೈತನ್ಯ. ಯಾವುದು ಅಂಟೋದಿಲ್ಲ. ನಮ್ಮ ಆಸೆಗಳು, ಕೋರಿಕೆಗಳು, ಅಭಿಪ್ರಾಯಗಳು, ಇದಕ್ಕೆ ಆಶಯ್ಯ ಅಂತ ಕರೀತಾರೆ. ಸೊ ಆ ಒಂದು ಒಳಗಿನ ಚೈತನ್ಯ ದುಃಖದಿಂದ, ಕರ್ಮ ಫಲಾಫಲಗಳಿಂದ, ಏನು ವಿಪಾಕ ವಿಪಾಕ ಅಂತ ಕರೀತಾರೆ, ಫಲಾಫಲಗಳು, ಒಳ್ಳೆಯ ಕರ್ಮ ಕೆಟ್ಟ ಕರ್ಮ, ಅದು ಅಶಯ್ಯ ಅಂದ್ರೆ ಏನು, ಯಾವುದೇ ಒಂದು ಇಂಪ್ರೆಷನ್ಸು ಅಥವಾ ನಮ್ಮ ಕೋರಿಕೆಗಳು, ಅಭಿಪ್ರಾಯಗಳು, ಇದ್ಯಾವುದು ಅದಕ್ಕೆ ಅಂಟೋದಿಲ್ಲ. ಇದಕ್ಕೆ ಈಶ್ವರ ಅಂತ ಕರೀತಾರೆ. ನಮ್ಮ ಒಳಗಡೆ ಇದ್ದುಕೊಂಡು ನಡೆಸ್ತಾ ಇದ್ದಾನೆ ಅದನ್ನ. ಇದು ಪ್ರತಿಯೊಂದು ಶರೀರದಲ್ಲೂ ಇದೆ. ಒಂದು ನಾಯಿ ಬಂದ್ರೆ ಅದರೊಳಗೂ ಇದೆ, ಒಂದು ಹಂದಿ ಬಂದ್ರು ಅದರೊಳಗೂ ಇದೆ. ಶರೀರ ಬೇರೆ ಅಷ್ಟೇ, ಒಳಗಡೆ ನಡೆಸ್ತಾ ಇರುವಂಥದ್ದು ಆ ಶಕ್ತಿ ಒಳಗಡೆ ಕೂತಿದೆ. ಪರಮಾತ್ಮ ಇದ್ದಾನೆ ಅದರೊಳಗೆ ಕೂಡ. ಯಾಕೆ ನಮ್ಮಲ್ಲಿ ಎಲ್ಲರೂ ಒಂದು ಗಿಡಕ್ಕೆ ಪೂಜೆ ಮಾಡ್ತೀವಿ, ಮರಕ್ಕೆ ಪೂಜೆ ಮಾಡ್ತೀವಿ, ನೀರು ಪೂಜೆ, ಅದರೊಳಗೂ ಆ ಚೈತನ್ಯ ಇದೆ. ಆ ಕೇಂದ್ರದಲ್ಲಿ ಆ ಚೈತನ್ಯ ಇದೆ. ಗೊತ್ತಾಗ್ತಾ ಇದೆಯಲ್ಲ, ಪುರುಷ ವಿಶೇಷ, ಅದನ್ನ ಈಶ್ವರ ಅಂತ ಕರೀತಾರೆ. ಇಲ್ಲಿ ಏನಾಗ್ತಾ ಇದೆ, ಮನಸ್ಸು ಮೂರನೆಯ ಒಂದು ಕೋಟೆ, ಅಂದ್ರೆ ಮೂರನೆಯ ಒಂದು ಪೊರೆಯಲ್ಲಿದೆ ಮನಸ್ಸು. ಶರೀರ, ಉಸಿರಾಟ, ಮನಸ್ಸು ಮೂರನೇದಲ್ವಾ, ಕೇಳಿಸ್ಕೊತಾ ಇದ್ದೀರಾ? ಮೂರನೇದದು. ಆ ಮನಸ್ಸು ಆ ಏಳನೆಯ ಕೇಂದ್ರದಲ್ಲಿರುವಂತ ಆತ್ಮನನ್ನೇ ಪೂಜೆ ಮಾಡ್ತಾ ಇದೆ. ಮನಸ್ಸು ಕೇಂದ್ರದಲ್ಲಿ ಆತ್ಮ ಇದಾನಲ್ಲ, ಈಶ್ವರ ಅಲ್ಲೇ ಒಳಗಡೆ ಕೂತಿದ್ದಾನೆ, ಪರಮಾತ್ಮ ಒಳಗೆ ಕೂತಿದ್ದಾನೆ, ಅವನನ್ನೇ ಪೂಜೆ ಮಾಡ್ತಾ ಇದೆ ಅದು. ಹೊರಗಿನ ಮನಸ್ಸು ಒಳಗಡೆ ಇರುವಂತಹ ಪರಮಾತ್ಮನನ್ನೇ ಪ್ರಾರ್ಥನೆ ಮಾಡ್ತಾ ಇದೆ. ಅನಂತವಾದ ಪರಮಾತ್ಮ ಒಳಗಡೆ ಇದ್ದಾನಲ್ಲ, ಅವನ್ ಪ್ರಾರ್ಥನೆ ಮಾಡ್ತಾ ಇದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ. ನೀನು ಯಾರಿಗನ ನಮಸ್ಕಾರ ಹಾಕು, ಅದು ನನಗೆ ಬಂದು ಸೇರುತ್ತೆ. ನಾನು ಎಲ್ಲಿದ್ದೀನಿ? ಆ ಒಳಗಡೆ ಶುದ್ಧ ಚೈತನ್ಯವಾಗಿ ನಾನು ಕೂತಿದ್ದೀನಿ. ಪ್ರತಿಯೊಂದು ಜೀವಿಯ ಒಳಗೂ ಕೂತಿದ್ದೀನಿ ನಾನು. ಯಾರಪ್ಪ ಉಚ್ಚಮ, ಯಾರು ನೀಚ ಇಲ್ಲಿ? ಎಲ್ಲನ್ನ ಹೇಳಿದಾರ. ಇವನು ದೊಡ್ಡವನು, ಇವನು ಚಿಕ್ಕವನು, ಎಲ್ಲನ್ನ ಹೇಳಿದಾರ. ಇವನು ಉಚ್ಚ, ಇವನು ನೀಚ ಅಂತ ಎಲ್ಲನ್ನ ವೇದಾಂತದಲ್ಲಿ ಎಲ್ಲನ್ನ ಹೇಳಿದಾರ. ಪ್ರತಿಯೊಂದು ಜೀವಿಯ ಒಳಗೂ ಪರಮಾತ್ಮ ಕೂತಿದ್ದಾನೆ, ಚೈತನ್ಯದ ರೂಪದಲ್ಲಿ ಕೂತಿದ್ದಾನೆ, ಕೇಂದ್ರದಲ್ಲಿ ಕೂತಿದ್ದಾನೆ. ನಾವು ಒಬ್ಬೊಬ್ರು ಒಂದೊಂದು ರೂಪದಲ್ಲಿ ದೇವರನ್ನ ಪೂಜೆ ಮಾಡ್ಬೋದು. ಒಬ್ರು ಒಂದು ರೂಪ, ಇನ್ನೊಂದು ರೂಪದಲ್ಲಿ ಪೂಜೆ ಮಾಡ್ತಾರೆ. ಮೂರನೇ ವ್ಯಕ್ತಿ ಮೂರನೇ ರೂಪದಲ್ಲಿ ಪೂಜೆ ಮಾಡ್ತಾನೆ. ಅದೆಲ್ಲ ಆ ಒಳಗಿನ ಚೈತನ್ಯಕ್ಕೆ ಸೇರುತ್ತೆ. ಅವ್ರು ಮಾಡುವಂತಹ ಭಕ್ತಿ, ಏನು ಪೂಜೆ ಎಲ್ಲ ಇದೆಯಲ್ಲ, ಅದೆಲ್ಲ ಒಳಗಿನ ಚೈತನ್ಯಕ್ಕೆ ಸೇರುತ್ತೆ. ಆ ರೂಪ ಅಂದ್ರೆ ಏನು? ಅದು ಒಂದು ಸಕ್ಕರೆ ಬೊಂಬೆ. ಅದು ನೀರಲ್ಲಿ ಸೇರಿದ್ಮೇಲೆ ಸಕ್ಕರೆ ಬೊಂಬೆ ಹೆಂಗ್ ಕರಗೋಗ್ಬಿಡುತ್ತೆ. ರೂಪಗಳೆಲ್ಲ ಚೈತನ್ಯದಲ್ಲಿ ಅದರಿಂದ ಉದ್ಭವವಾಗಿ ಅದರೊಳಗೆ ಸೇರ್ತೀನಿ. ಹಾಗೆ ಯಾರು ಪೂಜೆ ಮಾಡ್ತಾನಲ್ಲ, ಅವನು ಪೂಜೆ ಮಾಡಿದಾಗ ಆ ರೂಪದ ಮೂಲಕ ಆ ಚೈತನ್ಯದಲ್ಲಿ ಲಯವಾಗ್ಬಿಡ್ತಾನೆ. ಇಟ್ ಈಸ್ ದ ಆಕ್ಟ್ ಆಫ್ ಡಿಸಾಲ್ವಿಂಗ್ ದ ಮೈಂಡ್ ಇನ್ ಟು ಇಟ್ಸ್ ಬೀಯಿಂಗ್. ನಮ್ಮ ಮನಸ್ಸು ಚೈತನ್ಯದ ಒಳಗೆ ಕರಗಿ ಹೋಗ್ಬಿಡುತ್ತೆ, ಸಮಾಧಿ ಸ್ಥಿತಿಗೆ ಹೊರಟೋಗುತ್ತೆ. ಆ ಒಂದು ಚೈತನ್ಯದ ಲಕ್ಷಣ ಏನು? ಕ್ಲೇಶ, ಕರ್ಮ, ವಿಪಾಕ, ಶಯ್ಯ. ಇದ್ಯಾವುದು ಅದಕ್ಕೆ ಟಚ್ ಆಗೋದಿಲ್ಲ, ಅದನ್ನ ಸ್ಪರ್ಶ ಮಾಡೋದಿಲ್ಲ. ಆಕ್ಚುಲಿ ಗುರುಗಳು ಹೇಳ್ತಾರೆ, ಮನುಷ್ಯ ಜನ್ಮ ಹುಟ್ಟೋದೇ ಆ ಒಳಗಡೆ ಇರುವ ಚೈತನ್ಯವನ್ನ ತಿಳ್ಕೊಳ್ಳೋದಿಕ್ಕೆ ನಾವು ಹುಟ್ಟೋದು. ದ ವೆರಿ ಪರ್ಪಸ್ ಆಫ್ ಟೇಕಿಂಗ್ ಹ್ಯೂಮನ್ ಬರ್ತ್, ಒಳಗಡೆ ಇರುವ ಚೈತನ್ಯವನ್ನು ತಿಳ್ಕೊಳ್ಳೋಕೆ ನಾವು ಹುಟ್ಟೋದು. ಹೇಗೆ ಮಾತಿನಿಂದ ತಿಳ್ಕೊಳ್ಳೋದು ಅಲ್ಲ, ಧ್ಯಾನದಿಂದ ತಿಳ್ಕೊಳ್ಳೋದು. ಅದಕ್ಕೆ ಈ ಮೂರಕ್ಕೂ ವ್ಯತ್ಯಾಸ ಇಲ್ಲ. ಯಾರಿಗೆ? ಪರಮಾತ್ಮನಿಗೆ. ಎಲ್ಲ ಕಡೆ ಎಲ್ಲ ವಿಶ್ವವನ್ನೇ ವ್ಯಾಪಿಸಿರುವ ಪರಮಾತ್ಮನಿಗೆ, ಕಣ್ಣು ಮುಂದೆ ನಿಂತ್ಕೊಂಡಿರುವ ಗುರುವಿಗೆ, ನಮ್ಮ ಒಳಗಡೆ ಇರುವ ಆತ್ಮನಿಗೆ. ಇದು ಮೂರಕ್ಕೂ ವ್ಯತ್ಯಾಸ ಇಲ್ಲ, ಮೂರು ಒಂದೇನೆ ಅಂತ. ನಮ್ಮ ಕೇಂದ್ರದಲ್ಲಿ ಇದೆಯಲ್ಲ ಆ ಚೈತನ್ಯ, ಅದೇ ಪರಮಾತ್ಮನ ಒಂದು ತುಣುಕು ನಮ್ಮ ಒಳಗಡೆ ಇದೆ. ಆ ಶಕ್ತಿ, ಆ ಚೈತನ್ಯ ನಮ್ಮ ಒಳಗಡೆ ಇದೆ. ಅದು ಆಮೇಲೆ ಆ ಗುರು, ಅದೇ ಚೈತನ್ಯ ಒಂದು ರೂಪ ತೆಗೆದುಕೊಂಡು ಬಂದು ಮುಂದೆ ನಿಂತ್ಕೊಂಡ್ರೆ ಅದು ಗುರು ಆಗತ್ತೆ. ಎಲ್ಲ ಕಡೆ ವ್ಯಾಪಿಸಿರುವ ಅದೇ ಚೈತನ್ಯ, ಅದಕ್ಕೆ ಪರಮಾತ್ಮ ಅಂತ ಕರಿತೀವಿ ನಾವು. ಈಶ್ವರೋ ಗುರುರಾತ್ಮೇತಿ. ಈಶ್ವರ, ಗುರು ಮತ್ತೆ ಆತ್ಮನಿಗೆ ಮೂರಕ್ಕೂ ವ್ಯತ್ಯಾಸ ಇಲ್ಲ. ಮೂರ್ತಿಯಲ್ಲಿ ಭೇದ ಇದೆ ಹೊರತು ಆಕಾಶದ ರೂಪದಲ್ಲಿ ವ್ಯೋಮವತ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಿ ಏನು? ಶಿವನ ಗುರು ಸ್ವರೂಪವೇ ದಕ್ಷಿಣಾಮೂರ್ತಿ.
ಅರ್ಥ ಆಗ್ತಾ ಇದೆಯಲ್ಲ? ಹ ಗೊತ್ತಾಗ್ತಾ ಇದೆಯಲ್ಲ? ಇದು ಹೆಸರುಗಳು ಬೇರೆ ಅಷ್ಟೇ. ಈಶ್ವರ, ಗುರು, ಆತ್ಮ ಇದು ಬೇರೆ ಅಷ್ಟೇ. ಆದ್ರೆ ಈ ಮೂರು ಒಂದೇನೆ ಹೇಳ್ತಾ ಇದ್ದಾರೆ. ತತ್ರ ನಿರತಿಶಯಂ ಸರ್ವಜ್ಞತ್ವ ಬೀಜಂ. ತತ್ರ ನಿರತಿಶಯಂ ಸರ್ವಜ್ಞತ್ವ ಬೀಜಂ. ಸೊ ಪ್ರತಿಯೊಬ್ಬರಲ್ಲೂ ಆ ಚೈತನ್ಯದಲ್ಲಿ ಎಲ್ಲ ಸರ್ವಜ್ಞತ್ವ, ಎಲ್ಲ ಗೊತ್ತಿರುವಂತಹ ಒಂದು ಬೀಜದ ರೂಪದಲ್ಲಿ ಒಂದು ಅಡಗಿದೆ, ನಮ್ಮೊಳಗಿದೆ, ಪ್ರತಿಯೊಬ್ಬರಲ್ಲೂ ಇದೆ ಅದು. ಏನು, ಒಂದು ದೊಡ್ಡ ಲೈಬ್ರರಿ, 1,00,000 ಪುಸ್ತಕಗಳು ಇರುವಂತಹ ಲೈಬ್ರರಿಯ ಬೀಗದ ಕೈ ಒಳಗಡೆ ಇದೆ. ಜ್ಞಾನದ ಭಂಡಾರವೇ ಒಳಗಡೆ ಇದೆ, ಅದು ಹೇಳ್ತಾ ಇದ್ದಾರೆ ನಾನು ಒಳಗಿನ ಚೈತನ್ಯದಲ್ಲಿ. ಅದಕ್ಕೆ ಹೇಳೋದು, ಏನಾದರೂ ತಿಳ್ಕೊಬೇಕಾ ಧ್ಯಾನ ಮಾಡಿ ತಿಳ್ಕೊ ಅಂತ. ಹಿಂದಿನ ಕಾಲದಲ್ಲಿ ಧ್ಯಾನ ಮಾಡಿದಾಗ ಎಲ್ಲ ಜ್ಞಾನ ಆಚೆ ಬರುತ್ತೆ, ಒಳಗಡೆಯಿಂದ ಆಚೆ ಬರುತ್ತೆ. ಈ ಪ್ರಪಂಚದಲ್ಲಿರೋ ನಾಲೆಡ್ಜ್ ಎಲ್ಲ ಎಲ್ಲಿಂದ ಬಂದಿದೆ? ಥ್ರೂ ಮೆಡಿಟೇಷನ್ ಓನ್ಲಿ. ಧ್ಯಾನ ಮಾಡಿ ಆಚೆ ಬಂದಿದೆ. ಕೆಲವರು ಹಾಗೆ ಕುಳಿತುಕೊಂಡಾಗ ಅದೆಷ್ಟಕ್ಕದೆ ಒಳಗಡೆಯಿಂದ ಬಂದಿದೆ. ಎಲ್ಲಿ ಒಳಗಡೆಯಿಂದ ಎಲ್ಲಿ ಬಂತು? ಆತ್ಮನಿಂದನೇ ಆಚೆ ಬಂತು ಅದೆಲ್ಲ. ಕೆಲವು ಪ್ರಶ್ನೆಗಳು ಬರ್ಬೋದು ನಮಗೆ. ಕೃಷ್ಣನಿಗೆ ಎಲ್ಲ ಗೊತ್ತಿತ್ತು, ಏನೋ ಆ ಗೊತ್ತಿದ್ರು ಕೂಡ ಯಾಕೆ ಎಲ್ಲರನ್ನೂ ಯುದ್ಧ ಮಾಡಬೇಡಿ ಅಂತ ಅವ್ರ ಹತ್ರ ಹೋಗಿ ಸಂಧಿ ಮಾಡ್ದ? 3 ಸರಿ ಯುದ್ಧ ನಿಲ್ಸೋದಕ್ಕೆ ಪ್ರಯತ್ನ ಪಟ್ಟ. ಕೃಷ್ಣನ್ಗೆ ಗೊತ್ತಿತ್ತು ಯುದ್ಧ ಆಗತ್ತೆ ಅಂತ. ಕೃಷ್ಣನಿಗೂ ಗೊತ್ತಿದ್ದು ಯುದ್ಧ ನಡೆಯುತ್ತೆ ಅಂತ. ಆದ್ರೆ ಅರ್ಜುನನಿಗೆ ಯಾವತ್ತೂ ಹೇಳಿಲ್ಲ ಕೃಷ್ಣ, ಯಾವತ್ತೂ ಹೇಳಿಲ್ಲ ಕೃಷ್ಣ. ಕೊನೆಗೆ ಯಾವ ಲೆವೆಲ್ಗೆ ಹೋಯ್ತು ಕೃಷ್ಣ? ಅರ್ಜುನನಿಗೆ ನೀನು ಗೆಲ್ತೀಯಾ ಅಂತ ಕೂಡ ಹೇಳಲಿಲ್ಲ. ಎಲ್ಲನ ಹೇಳಿದಾನ? ನೀನು ಗೆಲ್ತೀಯಾ ಅಂತ ಕೂಡ ಹೇಳಲಿಲ್ಲ ಕೃಷ್ಣ. ಒಬ್ಬ ಮಾಮೂಲಿ ಮನುಷ್ಯನಾಗಿ ಇದ್ಬಿಟ್ಟ ಆತ. ಒಬ್ಬ ಮಾಮೂಲಿ ಏನೋ ನೀನು ಯುದ್ಧದಲ್ಲಿ ಯುದ್ಧ ಮಾಡಿದ್ರೆ ಗೆಲ್ತೀಯಾ, ಸತ್ರೆ ಸುವೀರ ಸ್ವರ್ಗಕ್ಕೆ ಹೋಗ್ತೀಯಾ, ಪಾಸಿಬಿಲಿಟೀಸ್ ಹೇಳಿದೆ. ಇದು ಮಾಡಿದ್ರೆ ಇದಾಗತ್ತೆ, ಅದಾಗದ್ರೆ ಅದಾಗತ್ತೆ ಅಂತ. ಈಗಾಗತ್ತೆ ಅಂತ ಹೇಳಿಲ್ಲ ಕೃಷ್ಣ. ಇಲ್ಲೇನು ಗೊತ್ತಾಗತ್ತೆ? ಕೃಷ್ಣನಿಗೆ ಏನೂ ಗೊತ್ತಿಲ್ಲ ಅಂತ ಅನ್ಸತ್ತೆ ನಮಗೆ. ಇಲ್ಲಿ ಅರ್ಜುನನಿಗೆ ಆತ ಕೊಟ್ಟಂತ ಉತ್ತರಗಳು ಯಾವ ತರ ಇತ್ತು ಅಂದ್ರೆ, ಫ್ಯೂಚರ್ ತನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ಬಿಟ್ರು ಕೃಷ್ಣ. ಗೊತ್ತಿದ್ರು ರಿವೀಲ್ ಮಾಡಿಲ್ಲ. ಇದು ತುಂಬಾ ಜನ ಪ್ರಶ್ನೆ ಕೇಳ್ತಾರೆ. ಕೃಷ್ಣ ಜೊತೆಯಲ್ಲಿದ್ರು ಯಾಕೆ ಅವರು ಪಾಂಡವರು ಇಷ್ಟೆಲ್ಲ ಕಷ್ಟಗಳು ಅನುಭವಿಸ್ಬೇಕಾಯ್ತು? ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದೊಂದು ದೊಡ್ಡ ಸಬ್ಜೆಕ್ಟ್ ಅದು. ಓಕೆ, ಆದ್ರೆ ಅದನ್ನ ರಿವೀಲ್ ಮಾಡಿಲ್ಲ ಅಷ್ಟು. ತತ್ರ ನಿರತಿಶಯಂ ಸರ್ವಜ್ಞತ್ವ ಬೀಜಂ. ನಮ್ಮೊಳಗೆ ಎಲ್ಲ ಗೊತ್ತಿರುವಂತಹ ಒಂದು ಚೈತನ್ಯ ಒಳಗಡೆ ಇದೆ. ಉದಾಹರಣೆಗೆ ಗುರುಗಳು ಹೇಳ್ತಾರೆ, ಒಂದು ಡಿಕ್ಷನರಿ ಇದೆ ಮನೆಯಲ್ಲಿ, ಒಂದು 50,000 ವರ್ಡ್. ನಾವು ಮೊದಲು ನಮ್ಮ ಸಂಕೇಶ್ವರ ಅವ್ರದ್ದು ಒಂದು ಡಿಕ್ಷನರಿ ಬರೋದು, ಭಾರದ್ವಾಜ್ ಡಿಕ್ಷನರಿ ಅಂತ. 50,000 ವರ್ಡ್, 1,00,000 ವರ್ಡ್ ಅದೆಲ್ಲ ಡಿಕ್ಷನರಿ ಮನೆಯಲ್ಲಿದ್ರೆ ಎಲ್ಲ ಅಕ್ಷರ, ಎಲ್ಲ ಪದಗಳು ಜ್ಞಾಪಕ ಇಟ್ಕೊಬೇಕಾ? ಬೇಕಾಗಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಅದನ್ನೆಲ್ಲ ಜ್ಞಾಪಕದಲ್ಲಿ ಇಟ್ಕೊಬೇಕಾಗಿಲ್ಲ. ಓಕೆ, ಆದ್ರೆ ಆ ಬೀಜ ಒಳಗಡೆ ಇದೆ, ಎಲ್ಲ ಗೊತ್ತಿರುವಂತಹ ಒಂದು ಸರ್ವಜ್ಞತ್ವ, ಎಲ್ಲ ಗೊತ್ತಿರುವಂಥದ್ದು. ಅದಕ್ಕೆ ಗುರುಗಳಿಗೆ ಯಾರೋ ಕೇಳಿದ್ರು, ಗುರುಜಿ ನಿಮ್ಗೆ ಇದೆಲ್ಲ ಗೊತ್ತಾಗಲ್ವಾ ಅಂತ. ಎಲ್ಲ ತುಂಬಾ ಡೈಲಿ ನಡೆಯುವಂಥದ್ದು ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಆಂಟನ ಓಪನ್ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಯಾವುದು ಮುಖ್ಯನೋ ಅದನ್ನ ಮಾತ್ರ ನಾವು ಗಮನಿಸ್ತಾ ಇರ್ತೀವಿ. ಕೆಲವೆಲ್ಲ ನಮ್ಮ ಆಂಟನ ಓಪನ್ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಅದೆಲ್ಲ ಗುರುಗಳು ಅದೇ ಹೇಳ್ತಾ ಇದ್ದಾರೆ, ಎಲ್ಲ ಜ್ಞಾನ ಇರುತ್ತೆ. ಈ ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ, ಬೇರೆ ಬೇರೆ ಗ್ರಹಗಳಲ್ಲೂ ಕೂಡ ಏನಾಗ್ತಾ ಇದೆ ಅಂತ ಕೂಡ ಹೇಳ್ಬೋದು ಅಂತಾರೆ ಗುರುಗಳು. ಯಾವುದ್ರ ಮುಖ? ಈ ಒಳಗಿನ ಚೈತನ್ಯದ ಜೊತೆ ಟಚ್ ಅಲ್ಲಿದ್ದಾಗ, ಅದ್ರ ಜೊತೆ ಸ್ಪರ್ಶದಲ್ಲಿದ್ದಾಗ ಈ ಪ್ರಪಂಚ. ಅದಕ್ಕೆ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜೀವಿಗಳಿದೆ. ಮನುಷ್ಯರೇ ತಗೊಳ್ಳಿ, ಕೆಲವರು ಮಲಗಿ ನಿದ್ದೆ ಮಾಡ್ತಾ ಇದ್ದಾರೆ, ಕೆಲವರು ಎದ್ದಿದ್ದಾರೆ, ಕೆಲವರು ಫೈಟಿಂಗ್ ಮಾಡ್ತಾ ಇದ್ದಾರೆ, ಕೆಲವರು ಊಟ ಮಾಡ್ತಾ ಇದ್ದಾರೆ, ಕೆಲವರು ತಿಂತಾ ಇದ್ದಾರೆ, ಏನೇನೋ ಎಲ್ಲ ಚಟುವಟಿಕೆಗಳೆಲ್ಲ ಮುಳುಗೋಗಿದ್ದಾರೆ. ಇದು ಮನುಷ್ಯರಾದ್ರೆ, ಪ್ರಾಣಿಗಳು ತಗೊಳ್ಳಿ, ಈ ಪೂರ್ತಿ ಸೃಷ್ಟಿಯನ್ನು ತಗೊಂಡ್ರೆ ಎಷ್ಟೊಂದು ಜೀವಿಗಳು ಈ ಪ್ರಪಂಚದಲ್ಲಿದೆ. ಎಷ್ಟೋ ಕೋಳಿಗಳಿದೆ, ಮೊಟ್ಟೆ ಇಡ್ತಾ ಇದೆ. ಆ ಕೋಳಿಗಳನ್ನೆಲ್ಲ ಕತ್ತರಿಸಿ ಆಹಾರವಾಗಿ ಉಪಯೋಗಿಸ್ತಾ ಇದ್ದಾರೆ. ಎಷ್ಟೋ ಎಮ್ಮೆಗಳು, ಹಸುಗಳು ಅವೆಲ್ಲ ಓಡಾಡ್ತಾ ಇವೆ. ಎಷ್ಟೊಂದು ಹಸುಗಳು ಜೋಳದ ಕಡ್ಡಿ ತಿಂತಾ ಇದೆ. ಎಷ್ಟೊಂದು ಕೋತಿಗಳು ಈ ಮರದಿಂದ ಆ ಮರಕ್ಕೆ ಜಿಗಿತಾ ಇದೆ. ಅದೆಲ್ಲ ಎಷ್ಟೋ ಇರುವೆ ಇದೆ, ಜಿರ್ಲೆಗಳಿದೆ,
ಸೊಳ್ಳೆಗಳಿದೆ, ಹ್ಮ್ ನೊಣಗಳಿದೆ, ಅಮೀಬಾ ಇದೆ. ಇಲ್ಲಿ ಲೆಕ್ಕ ಇಲ್ಲದ ಲಕ್ಷಾಂತರ ಜೀವರಾಶಿಗಳು, ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಎಷ್ಟೋ ಹುಟ್ಟುತ್ತಾ ಇದೆ, ಎಷ್ಟೋ ಸಾಯ್ತಾ ಇದೆ. ಏನೋ ಈ ಸೃಷ್ಟಿಯಲ್ಲಿ ಅನಂತ ಕೋಟಿ ಕೆಲಸಗಳು ನಡೀತಾ ಇದೆ ಇಲ್ಲಿ. ಇದ್ರ ಮಧ್ಯದಲ್ಲಿ ಯಾರೋ ಒಬ್ಬ ಏನೋ ಮಾಡ್ತಾ ಇದ್ದಾನೆ ಅಂದ್ರೆ ಅದನ್ನ ತಿಳ್ಕೊಂಡು ಯಾಕೆ ತಿಳ್ಕೊಬೇಕು ಅಂತ ಹೇಳ್ತಾರೆ ಗುರುಗಳು. ಇದಿಷ್ಟು ಕಾಣಿಸ್ತಾ ಇದೆ ನಮಗೆ, ಹೇಳ್ತಾ ಇದ್ದಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಒಂದೊಂದ್ಸರಿ ಕೆಲವರು ಬಂದಾಗ ಅವ್ರದ್ದು ಯಾರಿಗೂ ಹೇಳದೇ ಇರೋ ರಹಸ್ಯಗಳೆಲ್ಲ ಅವ್ರಿಗೆ ಹೇಳಿರ್ತೀನಿ ನಾನು. ಅವ್ರು ಕೇಳ್ತಾರೆ ನಂಗೆ, ಗುರುಜಿ ಹೆಂಗ್ ಹೇಳ್ತೀರ ಇವೆಲ್ಲ ಅಂತ. ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಸ್ಮೃತಿ ಪಟಲದ ಮುಂದೆ ಬರುತ್ತೆ. ನನಗೆ ಗೊತ್ತಿಲ್ಲ, ಅದು ಬರುತ್ತೆ, ನನ್ನ ಮುಂದೆ ಬರುತ್ತೆ. ಒಂದೊಂದ್ಸರಿ ನನ್ನ ಬೀಗದ ಕೈಗಳು ಯಾವ್ದನ್ನ ಒಂದ್ರದ್ದು ಅದು ಬಿಟ್ಬಿಟ್ಟು ಮರ್ತೋಗಿರ್ತೀನಿ. ಅದು ಹೇಳ್ತಾ ಇದ್ದಾರೆ ಗುರುಗಳು. ಅರ್ಥ ಆಗ್ತಾ ಇದೆಯಲ್ಲ? ಒಂದೊಂದ್ಸರಿ ಬೀಗದ ಕೈ ಯಾವ್ದೋ ಅಲ್ಲಿ ಇಟ್ಬಿಟ್ಟು ಮರ್ತೋಗಿರ್ತೀನಿ. ಆದ್ರೆ ಯಾರೋ ಇನ್ನೊಬ್ರು ಬಂದ ತಕ್ಷಣ ಅವ್ರದ್ದು ಪೂರ್ತಿ ಭೂತ ಭವಿಷ್ಯತ್ ವರ್ತಮಾನ ನನ್ನ ಮುಂದೆ ಬಂದು ಹೋಗ್ತಾ ಇರುತ್ತೆ ಇದು. ಅಂದ್ರೆ ಗುರುಗಳು ಏನ್ ಹೇಳ್ತಾರೆ, ಜ್ಞಾನ ಮತ್ತೆ ಅಜ್ಞಾನ ಜೊತೆಯಲ್ಲೇ ಇರುತ್ತೆ ಅಂತ. ಅಪೋಸಿಟ್ಸ್ ಅಲ್ವಾ, ಅದು ಜೊತೆಯಲ್ಲೇ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತತ್ರ ನಿರತಿಶಯಂ ಸರ್ವಜ್ಞತ್ವ ಬೀಜಂ. ಎಲ್ಲವನ್ನೂ ಗೊತ್ತಿರುವಂತಹ ಒಂದು ಬೀಜ ನಮ್ಮ ಒಳಗಡೆ ಇದೆ, ನಮ್ಮ ಚೈತನ್ಯದಲ್ಲಿದೆ, ಆ ಒಂದು ಸ್ಥಿತಿಯಲ್ಲಿದೆ ಅದು. ಪೂರ್ವೇಶಂ ಅಪಿ ಗುರುಹು ಕಾಲೇನ ಅನವಚ್ಛೇದಾತ್. ಪೂರ್ವೇಶಂ ಅಪಿ ಗುರುಹು ಕಾಲೇನ ಅನವಚ್ಛೇದಾತ್. ಇದು ಗುರುಗಳು ಯಾವುದೋ ಒಂದು ಕಾಲದಲ್ಲಿ ಮಾತ್ರ ಇದ್ರು ಅಂತಲ್ಲ, ಎಲ್ಲ ಕಾಲದಲ್ಲೂ ಆ ಗುರುವಿನ ಚೈತನ್ಯ ಇದೆ. ಗುರು ಅಂದ್ರೆ ಒಂದು ಶರೀರ ಅಲ್ಲ, ಗುರು ಅಂದ್ರೆ ಅದೊಂದು ಶಕ್ತಿ, ಅದು ಎಲ್ಲ ಕಾಲದಲ್ಲೂ ಇದೆ. ಸಮಯಕ್ಕೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳು ಇದಕ್ಕೆ ಅತೀತವಾಗಿರುವ ಒಂದು ಶಕ್ತಿ, ಅದು ಯಾವಾಗಲೂ ಇರುತ್ತೆ. ಅದು ಅನ್ಇಂಟರಪ್ಟೆಡ್ ಅಂತಾರೆ ನೋಡಿ, UPS ತರ ಅನ್ಇಂಟರಪ್ಟೆಡ್ ಪವರ್ ಸಿಸ್ಟಮ್ ಅಂತ. ಆ ತರ ಗುರು ಶಕ್ತಿ ಯಾವಾಗಲೂ ಇರುತ್ತೆ ಅದು. ಅದಕ್ಕೆ ಗುರುತತ್ವ ಅಂತ ಕರೀತಾರೆ. ಎಲ್ಲಿದೆ ಅದು? ನಮ್ಮ ಒಳಗಡೆ ಇರುವ ಚೈತನ್ಯವು ಗುರುವೇ. ಈ ಪೂರ್ತಿ ಸೃಷ್ಟಿಯನ್ನೇ ನಡೆಸ್ತಾ ಇದೆ ಆ ಶಕ್ತಿ. ಅದಕ್ಕೆ ಕೃಷ್ಣ ಅರ್ಜುನಂಗೆ ಹೇಳ್ತಾನೆ, ಈ ಭಗವದ್ಗೀತೆಯಲ್ಲಿ ಏನು ಜ್ಞಾನ, ಭಗವದ್ಗೀತೆ ಒಂದ್ಸರಿ ಕುತ್ಕೊಳ್ಳೋಣ ನಾವು. 13 ಚಾಪ್ಟರ್ ಇದೆ ಗುರುಗಳದ್ದು, ಅದ್ಭುತವಾಗಿದೆ. ನೀವು ಆ ಗುರುಗಳು ವ್ಯಾಖ್ಯಾನ ಕೊಟ್ಟಿರೋ ಭಗವದ್ಗೀತೆ ಇದೆ ನೋಡಿ, ಸೂಪರ್. ಅಂತ ಅಂತ ಭಗವದ್ಗೀತೆ ಇನ್ನೆಲ್ಲೂ ಓದಿಲ್ಲ. ಅಷ್ಟು ಆಳವಾದ ಒಂದು ವ್ಯಾಖ್ಯಾನ ಮಾಡಿದ್ದಾರೆ ಗುರುಗಳು. ಇಲ್ಲಿ ಹೇಳ್ತಾರೆ ಏನು ಅಂದ್ರೆ, ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ, ಈ ಜ್ಞಾನವನ್ನು, ಈ ಆತ್ಮಜ್ಞಾನವನ್ನು ನಾನು ಎಷ್ಟೋ ಇಕ್ಷ್ವಾಕುಗೆ ಹೇಳಿದ್ದೀನಿ. ಇಕ್ಷ್ವಾಕು ಯಾರು? ರಾಮನ ಮೂಲ ವಂಶಸ್ಥರು, ಮೂಲ ವಂಶದವನು. ಮನುವಿಗೆ ಹೇಳಿದ್ದೀನಿ ನಾನು. ಎಷ್ಟೋ ಜನ ರಾಜರಿಗೆ ಕಾಲಕ್ಕೆ ಅವಾಗ ಬಂದು ಹೇಳಿದ್ದೀನಿ. ಅವಾಗ ಅರ್ಜುನ ಕೇಳ್ತಾನೆ, ಅಲ್ಲಪ್ಪ, ನಿಂಗೂ ನಂಗೂ ಒಂದು 20 ವರ್ಷ ಡಿಫರೆನ್ಸ್ ಅಷ್ಟೇ. ನಮ್ಗನ್ನ ಒಂದು 20 ವರ್ಷ ದೊಡ್ಡವನ್ ಇರ್ಬೋದು. ನಮ್ ಜೊತೆಯಲ್ಲೂ ಹುಟ್ಟಿದವನಲ್ವಾ ನೀನ್ ಕೂಡ. ಏನು ನೀನು ಇಕ್ಷ್ವಾಕು ಹೇಳಿದ್ದೀನಿ ಅಂತೀಯ, ಮನುಗೆ ಹೇಳಿದ್ದೀನಿ ಅಂತೀಯ, ಅವ್ರಿಗೆಲ್ಲ ಹೇಳಿದ್ದೀನಿ ಅಂತೀಯ, ಇದು ಹೇಗೆ ಸಾಧ್ಯ? ಕೃಷ್ಣ ಎಷ್ಟೋ ಜನಕ್ಕೆ ಗುರು, ಬೇರೆ ಬೇರೆ ಜನ್ಮಗಳಲ್ಲಿ ಬಂದಿದ್ದಾನೆ. ಆ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ ಬಂದಿದ್ದಾನೆ. ನೋಡುವಂತ ದೃಷ್ಟಿ ಇರಬೇಕಷ್ಟೇ. ಅರ್ಥ ಆಗ್ತಾ ಇದೆಯಲ್ಲ? ನೋಡುವಂತ ದೃಷ್ಟಿ ಇರಬೇಕಷ್ಟೇ. ಅದಕ್ಕೆ ಕೃಷ್ಣ ಅರ್ಜುನಂಗೆ ಹೇಳ್ತಾನೆ, ನೀನ್ ಇವಾಗ ನನ್ನ ಜೊತೆಯಲ್ಲಿ ಹುಟ್ಟಿದೀಯ, ನಿನಗೆ ನಿನ್ನ ಹಿಂದಿನ ಜನ್ಮದ ಒಂದು ಜ್ಞಾಪಕ ಇಲ್ಲ, ನನಗೆ ಎಲ್ಲ ಜನ್ಮಗಳ ಜ್ಞಾಪಕನೂ ಇದೆ. ನನಗೆ ನೀನೆಲ್ಲ ಮರ್ತೋಗಿದೀಯಾ, ಆದ್ರೆ ನಾನು ಪ್ರತಿ ಜನ್ಮದಲ್ಲೂ ಬಂದಾಗ ಈ ಆತ್ಮಜ್ಞಾನವನ್ನು ಕೊಡ್ತಾ ಇದ್ದೀನಿ ಎಲ್ರಿಗೂ. ನಾನು ಅವಾಗಿದ್ದೆ ಇವಾಗಿಲ್ಲ ಅಂತಲ್ಲ, ಎಲ್ಲ ಕಾಲದಲ್ಲೂ ಇರುವಂತವನು ನಾನು. ಸರ್ವಕಾಲದಲ್ಲೂ ನಾನು ಇರುವಂತವನು. ಅವಾಗಿದ್ದೆ ಇವಾಗಿರಲ್ಲ, ಇನ್ನು ಮುಂದೆ ಬರ್ತೀನಿ, ಆ ಥರ ಅಲ್ಲ. ನನ್ನ ಶರೀರ ಇಲ್ಲದೆ ಇರ್ಬೋದು, ನನ್ನ ಶರೀರದ ಆ ಒಳಗಡೆ ಇದೆಯಲ್ಲ ಗುರುಶಕ್ತಿ, ಆ ತತ್ವ, ಅದು ಯಾವಾಗಲೂ ಇರುವಂಥದ್ದು, ಕಾಲಕ್ಕೆ ಅತೀತವಾಗಿ ಇಲ್ಲೇ ಇರುವಂಥದ್ದು. ಯಾವಾಗಲೂ ಫ್ಯೂಚರಲ್ಲಿ ಬರ್ತೀನಿ ಮತ್ತೆ ಆ ಥರ ಇಲ್ಲ, ಯಾವಾಗಲೂ ಇರ್ತೀನಿ ನಾನು. ಪೂರ್ವೇಶಾಂ ಅಪಿ ಗುರುಹು, ಎಲ್ಲ ಕಾಲಕ್ಕೂ ಇರುವಂಥದ್ದು. ತಸ್ಯ ವಾಚಕ ಪ್ರಣವಃ. ಸೊ ಈ ಒಳಗಡೆ ಇರುವಂತ ಈ ಚೈತನ್ಯವನ್ನ ಏನಂತ ಕರೀತಾರೆ ಅಂತ, ಏನಂತ ಅದಕ್ಕೆ ಹೆಸರಿಟ್ಟು ಕರೀತಾರೆ? ನಮ್ಮ ನಿಜವಾದ ಹೆಸರುಗಳು ಏನು ಗೊತ್ತಾ? ನನ್ನ ಹೆಸರು ಜಗದೀಶ್ ಶಾಸ್ತ್ರಿ, ಇನ್ನೊಬ್ಬರ ಹೆಸರು ವಿದ್ಯಾ, ರಾಜಣ್ಣವರು, ಪರಮೇಶ್ವರಪ್ಪನವರು, ಪದ್ಮ ಅವರು. ಈ ತರ ಈ ಜನ್ಮದಲ್ಲಿ ನಾವು ಇಟ್ಕೊಂಡಿರೋ ಹೆಸರುಗಳು ಈ ಶರೀರಕ್ಕೆ. ಆದ್ರೆ ಎಲ್ಲ ಒಳಗಡೆ ಇರುವ ಚೈತನ್ಯಕ್ಕೆ ಈ ಹೆಸರಿಟ್ಟು ಕರೆಯಲ್ಲ. ಅದಕ್ಕೆ ಓಂಕಾರ, ಓಂ ಅಂತ ಹೆಸರು. ಎಲ್ರಿಗೂ ಓಂಕಾರವೇ ಹೆಸರು. ಒಳಗಿನ ಚೈತನ್ಯದ ಹೆಸರೇನು? ಓಂ.
ಈ ಜನ್ಮಕ್ಕೆ ನಾವು ಯಾವುದೋ ಒಂದಷ್ಟು ವ್ಯವಹಾರಕ್ಕೆ ವ್ಯವಹಾರ ನಾಮ, ಅದಕ್ಕೆ ನಾಮಕರಣ ಮಾಡಿದಾಗ ಹೇಳ್ತಾರೆ ವ್ಯವಹಾರ ನಾಮ ಅಂತ ಯಾವುದೋ ಒಂದು ಹೆಸರು ಇಟ್ಕೊಂಡಿರ್ತೀವಿ ಈ ಪ್ರಪಂಚದಲ್ಲಿ ವ್ಯವಹಾರಕ್ಕೋಸ್ಕರ. ನಮ್ಮ ನಿಜವಾದ ಹೆಸರೇನು ಅಂದ್ರೆ ನಮ್ಮ ಚೈತನ್ಯಕ್ಕೆ ಓಂ, ಅದೇ ಹೆಸರು. ಆ ಒಳಗಿನ ಚೈತನ್ಯ ಯಾವಾಗಲೂ ಇರುವಂಥದ್ದು. ಅದಕ್ಕೆ ಮರಣ ಇಲ್ಲ, ಅದಕ್ಕೆ ಪುರುಷ ವಿಶೇಷ ಅಂತ ಇದ್ದಾರೆ. ಅದಕ್ಕೆ ಏನಂತ ಕರೀತಾರೆ? ಓಂ ಅಂತ ಕರೀತಾರೆ. ಅದೇ ಈಶ್ವರ, ಒಳಗಿನ ಚೈತನ್ಯವೇ ಈಶ್ವರ. ಆತ್ಮ ಸ್ವರೂಪದಲ್ಲಿ ಇದ್ದಾನೆ. ಒಳಗಡೆ ಆ ಒಂದು ಬೆಳಕು ಒಳಗಡೆ ಉರಿತಾ ಇದೆ, ಬೆಳಗಡೆ ಇದೆ. ಅದು ಇರೋದ್ರಿಂದಲೇ ನಾವು ನೋಡ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಶಕ್ತಿ, ಈ ಇಂದ್ರಿಯಗಳಿಗೆಲ್ಲ ಶಕ್ತಿ ಕೊಟ್ಟವ್ರು ಯಾರಪ್ಪ? ಆ ಒಳಗಡೆ ಇರುವ ಆತ್ಮನೇ ಶಕ್ತಿ ಕೊಡ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದು ಹೇಳ್ತಾ ಇದ್ದಾರೆ. ಓಂ ಅನ್ನೋದೇನು? ಇದು ಆತ್ಮನಿಗೆ ತುಂಬಾ ಹತ್ತಿರವಾದ ಒಂದು ಶಬ್ದ ಇದು. ಯಾವಾಗ ಓಂಕಾರವನ್ನು ನಾವು ಹೇಳಿದಾಗ ಅದು ನಮ್ಮೊಳಗಿನ ಪ್ರಾಣ ಮತ್ತೆ ಚೈತನ್ಯ ಪೂರ್ಣವಾಗಿಬಿಡುತ್ತೆ. ಓಂಕಾರದಲ್ಲಿ ಏನೇನಿದೆ, ಆ, ಊ ಮತ್ತೆ ಇದು ನಾವು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲಿ ನಾವು ಮಾಡಿದೀವಿ. ಇದು ಮೂರು ಸೇರಿಸಿ ಓಂಕಾರವನ್ನು ಹೇಳಿದಾಗ ನಮ್ಮೊಳಗಿನ ಪ್ರಾಣ ಪೂರ್ಣವಾಗಿ ಬಿಡುತ್ತೆ. ಅದು ಆ ಅಂತ ಹೇಳಿದಾಗ ಕೆಳಗಿನ ಭಾಗದ ಶರೀರ, ಹೂ ಅಂತ ಹೇಳಿದಾಗ ಮಧ್ಯಭಾಗದ ಶರೀರ, ಅಂದ್ರೆ ತಲೆಯ ಮೇಲ್ಭಾಗ, ಇದೆಲ್ಲ ಪೂರ್ಣವಾಗಿಬಿಡುತ್ತೆ. ಶಕ್ತಿ ಪೂರ್ಣವಾಗಿ ಹರಿಯಕ್ಕೆ ಶುರುವಾಗ್ಬಿಡುತ್ತೆ. ಈ ಓಂಕಾರವನ್ನ ಎಲ್ಲ ಮತಗಳಲ್ಲಿ ಇದನ್ನ ಒಪ್ಪಿಕೊಂಡಿದ್ದಾರೆ. ಒಬ್ಬೊಬ್ರು ಒಂದೊಂದು ತೀರಿ ಇದನ್ನ, ಒಬ್ಬೊಬ್ರು ಒಂದೊಂದ್ ತರ ಇದನ್ನ ಕ್ರಿಶ್ಚಿಯನ್ಸ್ ಒಂಥರ ಹೇಳ್ತಾರೆ, ಅಮೆನ್ ಅಂತಾರೆ, ಮುಸ್ಲಿಮ್ಸ್ ಅಮೀನ್ ಅಂತಾರೆ, ಒಬ್ಬೊಬ್ರು ಒಂದು. ಸೊ ಒಳಗಡೆ ಇರುವ ಆ ಜೀವೇಶ್ವರ ಇದ್ದಾನಲ್ಲ, ಆ ಪರಮಾತ್ಮ ಏನೋ, ಅವನು ಎಲ್ಲ ಕಡೆ ವ್ಯಾಪ್ತನಾಗಿರೋ ಈಶ್ವರ ಇದ್ದಾನಲ್ಲ, ಇವನು ಬೇರೆ ಎಲ್ಲ ಒಂದೇನೆ. ಸೊ ನಾವು ಅದರ ಒಂದು ಅಂಶ. ಮತ್ತೆ ಯಾವಾಗಲೂ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಇರುವಂಥದ್ದು. ಇದೇ ಗುರುತತ್ವ. ಇದು ಮೊದಲಿನಿಂದ ಇರುವಂಥದ್ದು ಇದೇ ಗುರುತತ್ವ. ತಜ್ಜಪಃ ತದರ್ಥ ಭಾವನಂ. ಈ ಓಂಕಾರವನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರೋದು. ಓಕೆ, ಯಾವಾಗ ನಾವು ಕುತ್ಕೊಂಡು ಓಂಕಾರವನ್ನ ರಿಪೀಟ್ ಮಾಡ್ತಾ ಮಾಡ್ತಾ ಅವಾಗ ಏನಾಗುತ್ತೆ ಅಂದ್ರೆ ಆ ವಿಶಾಲವಾದ ಅನಂತವಾದ ಶಕ್ತಿಯನ್ನ ಅನುಭವಿಸಕ್ಕೆ ಶುರು ಮಾಡ್ತೀವಿ ನಾವು. ಅದು ನಮ್ಮ ಮೂಲಕ ಮ್ಯಾನಿಫೆಸ್ಟ್ ಆಗಕ್ಕೆ ಶುರು ಮಾಡುತ್ತೆ. ಅದನ್ನ ಹೇಳ್ತಾ ಇದ್ದಾರೆ ಗುರುಗಳು. ಯಾವಾಗ ಓಂಕಾರವನ್ನ ಜಪ ಮಾಡಕ್ಕೆ ಶುರು ಮಾಡ್ತೀವೋ ನಮ್ಮೊಳಗಿನ ಚೈತನ್ಯದ ಅನುಭವ ಉಂಟಾಗಕ್ಕೆ ಶುರುವಾಗುತ್ತೆ ನಮಗೆ. ಅವಾಗ ದುಃಖದಿಂದ ದುಃಖವೆಲ್ಲ ದೂರವಾಗ್ತದೆ. ಈ ಅನಂತವಾದ ಪರಮಾತ್ಮನ ಪ್ರೇಮವನ್ನ ನಾವು ಅನುಭವಿಸಕ್ಕೆ ಶುರು ಮಾಡ್ತೀವಿ. ಈ ಓಂಕಾರ ಆ ಪರಮಾತ್ಮನನ್ನ ಮತ್ತೆ ಮತ್ತೆ ನಮ್ಮ ಮನಸ್ಸಿಗೆ ಸ್ಮೃತಿ ಪಟಲಕ್ಕೆ ತಗೊಂಡ್ಬರುತ್ತೆ ಅದು. ಓಕೆ, ತತಃ ಪ್ರತ್ಯಕ್ ಚೇತನ ಅಧಿಗಮ ಅಪಿ ಅಂತರಾಯ ಅಭಾವ ಚ. ಓಕೆ, ಸೊ ಈ ಓಂಕಾರವನ್ನ ನಾವು ಜಪ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಸಾಕ್ಷಿ ಪ್ರಜ್ಞೆ ಬೆಳೀತಾ ಬರುತ್ತೆ. ನಾವು ದೃಶ್ಯದಿಂದ ನಮ್ಮನ್ನು ನಾವು ಬೇರ್ಪಾಡಾಗಿ ನಮ್ಮನ್ನು ನಾವು ನೋಡ್ಕೊಳ್ತೀವಿ. ಇದಕ್ಕೆ ಪ್ರತ್ಯಕ್ ಚೇತನ ಅಂತ ಕರೀತಾರೆ. ನಮ್ಮೊಳಗೆ ಆ ಒಂದು ಸಾಕ್ಷಿ ಪ್ರಜ್ಞೆ ಬೆಳೆಯಕ್ಕೆ ಶುರುವಾಗ್ತದೆ. ಆಲೋಚನೆಗಳು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ನಾನು ಈ ಆಲೋಚನೆ ಅಲ್ಲ ಅನ್ನೋ ಒಂದು ಪ್ರಜ್ಞೆ ಬರುತ್ತೆ. ಹಾಗೆ ಭಾವನೆಗಳು ಬರ್ತಾ ಇರತ್ತೆ. ಭಾವನೆಗಳೇನೋ ಕೋಪ, ದುಃಖ, ಇದೆಲ್ಲ ಅದೆಲ್ಲ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ನಾನು ಈ ಭಾವನೆಗಳಲ್ಲ ಅನ್ನೋ ಒಂದು ಪ್ರಜ್ಞೆ ಬರುತ್ತೆ. ಸೊ ಇದು ಧ್ಯಾನದಲ್ಲಿ ಅನುಭವಕ್ಕೆ ಬರುತ್ತಲ್ಲ ನಮಗೆಲ್ಲ, ನೋಡಿ. ಅಲ್ವಾ? ನೋಡಿ, ಧ್ಯಾನದಲ್ಲಿ ನಾವು ಮಾಡಿದಾಗ ಗುರುಗಳು ಹೇಳ್ತಾರೆ, ನೀನು ಈ ಆಲೋಚನೆಗಳಲ್ಲ, ನಾವು ಈ ಭಾವನೆಗಳಲ್ಲ. ಪಂಚಕೋಶದಲ್ಲಿ ಇದೆ ಅಲ್ವಾ ನಡೆಯೋದು. ಪಂಚಕೋಶ ಧ್ಯಾನದಲ್ಲಿ ನಾನು ಈ ಶರೀರ ಅಲ್ಲ, ನಾನು ಈ ಆಲೋಚನೆ ಅಲ್ಲ, ನಾನು ಈ ಭಾವನೆಗಳಲ್ಲ, ನಾನು ಯಾವುದೂ ಅಲ್ಲ, ನಾನು ಯಾರು ಅಂದಾಗ ಆ ಒಳಗಿನ ಚೈತನ್ಯವೇ ನಾನು. ಅದು ಒಳಗಡೆಯಿಂದ ಅದು ಅನುಭವಿಸ್ತೀವಿ ನಾವು. ಎಷ್ಟೋ ಜನ ಈ ಜ್ಞಾನವನ್ನು ಮಾತಾಡಿ 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 ಅನುಭವ ಇಲ್ಲ ಅವ್ರಿಗೆ. ಅದಕ್ಕೆ ಗುರುಗಳು ನಮಗೇನ್ ಮಾಡ್ತಾರೆ, ಕೆಲವೇ ನಿಮಿಷಗಳಲ್ಲಿ ಇದನ್ನು ಅನುಭವಿಸುವಂಗೆ ಮಾಡ್ತಾರೆ. ಎಷ್ಟು ಮಾತಾಡಿ ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಅರ್ಥ ಆಗ್ತಾ ಇದೆಯಲ್ಲ? ಅನುಭವಕ್ಕೆ ಬರಬೇಕು. ಅದು ಹೇಗೆ ಬರುತ್ತೆ? ಸಾಧನೆಯಿಂದ ಅನುಭವಕ್ಕೆ ಬರುತ್ತೆ. ಅಂತರಾಯ ಅಭಾವಶ್ಚ.
ಇದನ್ನು ಮಾಡ್ತಾ ಹೋಗ್ತಾ ಇದ್ರೆ ಯಾವುದೇ ರೀತಿಯ ಅಡೆತಡೆಗಳು ಬರುವುದಿಲ್ಲ. ಯಾಕಂದ್ರೆ ಸಾಧನೆ ಮಾಡುವಾಗ ಒಂದಷ್ಟು ಅಡೆತಡೆಗಳು ಬರ್ಬೋದು. ಓಂಕಾರವನ್ನ ಜಪ ಮಾಡ್ತಾ, ಚಾಂಟ್ ಮಾಡ್ತಾ ಮಾಡ್ತಾ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಕೊಳ್ತಾ ಮುಂದೆ ಹೋಗ್ತಾ ಇದ್ರೆ ಸಾಧನೆಯಲ್ಲಿ ಈ ಅಡೆತಡೆಗಳೆಲ್ಲ ಪಕ್ಕಕ್ಕೆ ತೊಲಗಿ ಬಿಡುತ್ತವೆ. ಏನಪ್ಪ ಅಡೆತಡೆಗಳು? ನಾಳೆ ನೋಡೋಣ ಅದನ್ನು. ಓಕೆ, ಟುಮಾರೋ ವಿಲ್ ಸಿ ದ ಆಲ್ ದೋಸ್ ಅಬ್ಸ್ಟಕಲ್ಸ್. ಥ್ಯಾಂಕ್ ಯು ವೆರಿ ಮಚ್. ಓಂ ನಮಃ ಶಿವಾಯ. ವೆರಿ ಗ್ರೇಟ್ಫುಲ್. ವೆರಿ ಗುಡ್.